ದರ್ಶನ್ ಜೈಲಲ್ಲಿದ್ದಾರೆ. ಒಂದ್ ಕಡೆ ಅದೊಂದು ಬೇಸರ ಆದ್ರೆ ಡೆವಿಲ್ ಚಿತ್ರ ಅವರು ಜೈಲಿಗೆ ಹೋದ ಬಳಿಕ ರಿಲೀಸ್ ಆಗ್ತಾ ಇರುವಂತ ಚಿತ್ರ ಬ್ಲಾಕ್ ಬಸ್ಟರ್ ರೀತಿಯಲ್ಲಿ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಮೂವಿ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಮುಗಿಸ್ಕೊಂಡು ಬಂದಿರುವಂತ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ರಾಜ್ಯದಾದ್ಯಂತ ದರ್ಶನ್ ಫ್ಯಾನ್ಸ್ ನ ಸಂಭ್ರಮ ಜೋಶ್ ಇದೆ. ಎಲ್ಲಾ ಕಡೆನೂ ಕೂಡ ಅಷ್ಟೇ. ಓಪನಿಂಗ್ ಸಂದರ್ಭದಲ್ಲಿ ಎಲ್ಲ ಒಂದು ಚಿತ್ರಮಂದಿರಗಳಲ್ಲೂ ದೊಡ್ಡ ದೊಡ್ಡ ಕಟೌಟು ಪಟಾಕಿಯನ್ನ ಸಿರಿಸಿ ದರ್ಶನ್ ಡೆವಿಲ್ ಸಿನಿಮಾವನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ಚಿತ್ರ ನೋಡ್ಕೊಂಡು ಬಂದಂತವರ ರಿಯಾಕ್ಷನ್ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿದೆ ಸಿನಿಮಾ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಡೆವಿಲ್ ಸಿನಿಮಾಕ್ಕೆ ಸಖತ್ ರೆಸ್ಪಾನ್ಸ್, ಪ್ರೇಕ್ಷಕರಿಂದ ಶಿಳ್ಳೆ ಚಪ್ಪಾಳೆ ಕೇಕೆ. ಫಸ್ಟ್ ಶೋ ನೋಡಿದ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಡೌಟೇ ಬೇಡ, ಬ್ಲಾಕ್ ಬಸ್ಟರ್ ಮೂವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಥಿಯೇಟರ್ನಿಂದ ಹೊರ ಬಂದವರು ಫುಲ್ ಖುಷಿಯಾಗಿದ್ದಾರೆ. ಎಲ್ಲೆಲ್ಲೂ ಡೆವಿಲ್ ಸಿನಿಮಾಕ್ಕೆ ಮೆಚ್ಚುಗೆ. ನೋಡಿ, ಒಬ್ಬ ನಾಯಕ ನಟ ಜೈಲಲ್ಲಿರುವಂಥ ಸಂದರ್ಭದಲ್ಲೂ ಈ ಮಟ್ಟಿಗಿನ ಸಂಭ್ರಮ ಇದೆ ಅಂದರೆ, ನಾನು ಆವಾಗಲೇ ಕೂಡ ಹೇಳ್ತಾ ಇದ್ದೆ ಕಳೆದ ಬುಲೆಟಿನಲ್ಲಿ, ದರ್ಶನ್ ಮಾಡಿರುವಂಥ ಪುಣ್ಯ ಅಂದರೆ ಅವ್ರ ಜೀವನದಲ್ಲಿ ಇದೆ. ಆ ಅಭಿಮಾನಿಗಳ ಅಭಿಮಾನ ಅನ್ನುವಂಥದ್ದು ಎಲ್ಲೂ ಕಡಿಮೆ ಆಗಿಲ್ಲ. ನಮ್ಮ ಬಾಸಲ್ಲಿರ್ಬೋದು, ಬಟ್ ನಾವಿದ್ದೀವಿ, ಸೆಲೆಬ್ರಿಟೀಸ್ ನಾವಿದ್ದೀವಿ, ನಮ್ಮ ಬಾಸ್ ಸಿನಿಮಾ ನಾವು ಗೆಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಸಂಭ್ರಮ. ಇನ್ನು ಒಂದು ಕಡೆ ಪ್ರಚಾರವನ್ನ ಕೂಡ ಮಾಡಿದ್ರು. ಗಂಡನ ಸಿನಿಮಾವನ್ನ ನೋಡಿದ್ದಾರೆ ವಿಜಯಲಕ್ಷ್ಮಿಯವರು, ಮಗ ಮತ್ತು ಒಂದು ಕಡೆ ಧನ್ವೀರ್, ಚಿತ್ರದ ಹೀರೋಯಿನ್ ರಚನಾ ರೈ ಜೊತೆ ಚಿತ್ರ ವೀಕ್ಷಣೆಯನ್ನು ಮಾಡಿದ್ದಾರೆ. ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ್ರು. ಎರಡನೇ ಶೋ ಕೂಡ ಫುಲ್ ರಶ್ ಆಗಿದೆ. ಎಲ್ಲ ಕಡೆನೂ ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗಿ ಹೋಗಿದ್ದಾವೆ ಟಿಕೆಟ್ಗಳು. ಇನ್ನೊಂದು ಕಡೆ ನಮ್ಮ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಲೆವೆಲ್ಗೆ ಒಂದು ಕ್ರೇಜ್ ಇರುವಂಥದ್ದು, ಅಭಿಮಾನಿಗಳ ಕ್ರೇಜು ಒನ್ ಅಂಡ್ ಓನ್ಲಿ ದರ್ಶನ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ದರ್ಶನ್ ಮಾತ್ರನೇ ಈ ಮಟ್ಟಿಗಿನ ಒಂದು ಕ್ರೇಜು, ಜೋಶು, ವೈಬು, ಸೆಲೆಬ್ರೇಷನ್ ಜನರಲ್ಲಿ ಕಾಣಿಸೋದು, ಅಭಿಮಾನಿಗಳಲ್ಲಿ ಕಾಣಿಸೋದು. ಅಷ್ಟರ ಮಟ್ಟಿಗೆ ಆರಾಧಿಸ್ತಾರೆ. ಬರೀ ಅಭಿಮಾನಿಗಳಲ್ಲ, ಅವರು ಆರಾಧಿಸ್ತಾರೆ ದರ್ಶನ್. ಆ ಕಾರಣಕ್ಕೋಸ್ಕರನೇ ದರ್ಶನ್ ತನ್ನ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಜಾಗ ಕೊಟ್ಟಿರೋದು. ಭಾವನಾತ್ಮಕವಾಗಿ ಪತ್ರವನ್ನ ಕೂಡ ಬರೆದಿದ್ರು ದರ್ಶನ್. ಚಿತ್ರ ರಿಲೀಸ್ ಆಗ್ಲಿಕ್ಕೂ ಮುಂಚೆ ಆ ಸಂಭ್ರಮ ನೋಡಿ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ಬೋದು ಹೇಗಿದೆ ಸಂಭ್ರಮ, ಸಡಗರ ಅನ್ನುವಂಥದ್ದು. ಇವತ್ತೇ ದೀಪಾವಳಿ ಅವರಿಗೆ. बैनर के ऊपर सबसे ऊपर में आपको ಸೂಪರ್ ಆಗಿದೆ. ಸೂಪರ್ ಸೂಪರ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. सीना फाइटिंग सॉरी ಸೂಪರ್ ಸರ್, ಎಕ್ಸ್ಟ್ರಾರ್ಡಿನರಿ ಮೂವಿ. ಸೂಪರ್ ಆಗಿದೆ. ಸೂಪರ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ 2028 ನಮ್ ಡಿ ಬಾಸ್ ಸಿಎಂ. ಮೂವಿ ಚೆನ್ನಾಗಿದೆ. ಸೂಪರ್ ಆಗಿದೆ. ಕನ್ನಡ ಮೂವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೂಪರ್ ಅಲ್ಟಿಮೇಟ್ ಲುಕ್ ಇದೆ. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನ್ ಇಷ್ಟ ಆಯ್ತು? ಅಲ್ಲಿ ಲಾಸ್ಟ್ ಸೀನ್ ಇಷ್ಟ ಆಗುತ್ತೆ. ಲಾಸ್ಟ್ ಸಾಂಗ್ ಯಾವ್ದು ಇಷ್ಟ ಆಯ್ತು? ಸಾಂಗ್ ಎಲ್ಲ ಸಾಂಗು ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಬಾಸ್ ಸಕ್ಕತ್ತಾಗಿ ಕಾಣ್ತದೆ, ಸ್ಟೈಲಿಶ್ ಆಗಿದ್ದಾರೆ. ಇಟ್ಸ್ ಅ ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್. ಸೂಪರ್ 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 ಮೂವಿ. ಸೂಪರ್ 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 ಸೂಪರ್. ನಾವು ಸಿನಿಮಾ ಬಗ್ಗೆ ನಟ ಯಶಸ್ ಸೂರ್ಯ ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಯೂಶಲಿ ನಾನೆಲ್ಲ ಅವ್ರದ್ದೆಲ್ಲ ಮೂವಿನೂ ಅಷ್ಟೇ ಫಸ್ಟ್ ಶೋನೇ ನೋಡೋದು, ಫ್ಯಾನ್ಸ್ ಜೊತೆ ನೋಡೋದು. ಆ್ಯಸ್ ಎ ಫ್ಯಾನ್ ಆಗಿ ನೋಡ್ತೀನಿ. ಸೊ ಇವತ್ತಂತೂ ತುಂಬ ಖುಷಿ ಆಯಿತು. ಇಟ್ಸ್ ವೆರಿ ಏನಂತಾರೆ, ಅವ್ರ ಲುಕ್ ಆಗ್ಬೋದು, ಗೆಟಪ್ ಆಗ್ಬೋದು, ವೆರಿ. ಅವ್ರಿಲ್ಲ ಅಂದ್ರೂ ಅವ್ರ ಅಭಿಮಾನಿಗಳು ಅವ್ರ ರೆಸ್ಪಾನ್ಸಿಬಿಲಿಟಿನ ಅವ್ರ ಹೆಗ್ಲ ಮೇಲೆ ಹೊತ್ಕೊಂಡಿದ್ದಾರೆ. ಸೊ ಆ ಹೆಗ್ಲ ಮೇಲೆ ಹೊತ್ಕೊಂಡಿರೋದು ಎಲ್ಲರಿಗೂ ಕಾಣಿಸ್ತಾ ಇದೆ. ಸೊ ಗೆಲ್ಲಿಸ್ತಾರೆ. ಥ್ಯಾಂಕ್ ಯು.
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಂಗಳೂರಿನ ಥಿಯೇಟರ್ಸ್ಗಳಿಂದ ನಮ್ಮ ಪ್ರತಿನಿಧಿ ಗೀತಾ ಹಾಗೆ ಗಂಗಾಧರ್. ಇಲ್ಲಿ ಗೀತಾ, ಫಸ್ಟ್ ಹೋಗೋಣ ನಿಮ್ಮ ಕಡೆಯಿಂದನೇ ಶುರು ಮಾಡ್ತೀನಿ. ಇಲ್ಲಿ ಮೇನ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಅಭಿಮಾನಿಗಳ ಅಭಿಮಾನ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಮೂವಿ ಚೆನ್ನಾಗಿಲ್ಲ ಅಂದ್ರೇನೆ ಹಬ್ಬ ಮಾಡ್ತಾರೆ, ಅಂಥದ್ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಅನ್ನುವ ರೀತಿಯಲ್ಲಿ ಮೂವಿ ಕಂಪ್ಲೀಟ್ ಪ್ಯಾಕೇಜ್ ರೀತಿಯಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಆ ಒಂದು ಹಬ್ಬಕ್ಕೆ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟಂತ ಆಗ್ತಾ ಇದೆ. ಹೇಗಿದೆ ಸೆಲೆಬ್ರೇಷನ್ ಅಲ್ಲಿ? ಸೆಲೆಬ್ರೇಷನ್ ಅಂತೂ ತುಂಬಾನೇ ಜೋರಾಗಿದೆ ಪೃಥ್ವಿ. ಯಾಕಂತ ಹೇಳಿದ್ರೆ ಫಸ್ಟ್ ಶೋನ ಮುಗಿಸ್ಕೊಂಡು ಬಂದಂತಹ ಫ್ಯಾನ್ಸ್ ಗಳೆಲ್ಲರೂ ಕೂಡ ಹೇಳ್ತಿರೋದು ಒಂದೇ, ಬ್ಲಾಕ್ ಬಸ್ಟರ್ ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನನನ್ನ ನಾವು ಬಾಕ್ಸ್ ಆಫೀಸ್ ಅಲ್ಲಿ ಗೆಲ್ಸಿದ್ದೀವಿ ಅನ್ನುವಂತಹ ಮಾತನ್ನ ಅವರೆಲ್ಲೂ ಹೇಳ್ತಿದ್ದಾರೆ. ಅಂಡ್ ಡಬಲ್ ಶೇಡ್ ತುಂಬಾನೇ ಇಷ್ಟ ಆಗಿದೆ. ಎಲ್ಲರೂ ಕೂಡ ಕ್ರೇಜ್ ಕಾ ಬಾಪ್ ಅನ್ನುವಂತಹ ರೀತಿಯಲ್ಲಿ ದರ್ಶನ್ ರವರನ್ನ ಆರಾಧಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ಸೆಲೆಬ್ರಿಟಿಗಳೆಲ್ಲರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ಅನ್ನ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನನನ್ನಾಗಿ ಡೆವಿಲ್ ಸಿನಿಮಾ ಮೂಲಕ ಮಾಡಿದ್ದಾರೆ. ಅಂಡ್ ಈಗಾಗಲೇ ಎಲ್ಲ ಮತ್ತೊಂದು ಶೋ ಕೂಡ ಶುರುವಾಗಿದೆ, ಎಲ್ಲರೂ ಒಳಗಡೆನೂ ಕೂಡ ಹೋಗಿದ್ದಾರೆ. ಬಟ್ ಸ್ಟಿಲ್ ಥಿಯೇಟರ್ ಮುಂದೆ ಮಾತ್ರ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಶೋಗೆ ಅವರು ಪ್ರಿಪೇರ್ ಆಗ್ತಿದ್ದಾರೆ. ಬಂದಂತ ಫ್ಯಾನ್ಸ್ಗಳಿಗೂ ಕೂಡ ಬಿರಿಯಾನಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂಡ್ ತುಂಬಾ ಜನ ಆಲ್ರೆಡಿ ತಗೊಳ್ತಾ ಇದ್ದಾರೆ. ದರ್ಶನ್ ಅವರು ಅಂತ ಹೇಳಿದ್ರೆ ಅವರು ಜೊತೆಲಿದ್ದಾಗ್ಲೂ ಅಂತ ನಾರ್ಮಲ್ ಆಗಿದ್ದಾಗ್ಲೂ ಕೂಡ ಸಿನಿಮಾ ಶೂಟಿಂಗ್ ಟೈಮಲ್ಲೂ ಕೂಡ ಯಾರನ್ನೂ ಕೂಡ ಖಾಲಿ ಹೊಟ್ಟೆನಲ್ಲಿ ಕಳಿಸ್ತಿರ್ಲಿಲ್ಲ, ಅಂದ್ರೆ ಹಸ್ಕೊಂಡಿರುವಂತ ರೀತಿಯಲ್ಲಿ ಯಾರನ್ನೂ ನೋಡ್ತಿರ್ಲಿಲ್ಲ. ಇಲ್ಲೂ ಕೂಡ ಅಷ್ಟೇ ಬಂದಂತವರಿಗೆ ಹಸಿವನ್ನ ನೀಗಿಸುವಂತಹ ಕೆಲಸ ಬಿರಿಯಾನಿ ಹಂಚುವ ಮೂಲಕ ನಡೀತಾ ಇದೆ. ಅಂಡ್ ನಾವು ನೋಡ್ತಾ ಇದೀವಿ ಪೋಸ್ಟರ್ಗಳಲ್ಲಿ ಒಂದೊಂದು ವಿಶೇಷವಾದಂತಹ ಒಂದಿಷ್ಟು ಕಟೌಟ್ 63 ಅಡಿ ಆದ್ರೆ ಇಲ್ಲಿ ಒಂದು ಪೋಸ್ಟರ್ ವಿಭಿನ್ನವಾಗಿ ಗಮನವನ್ನ ಸೆಳೀತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಸಾರಥಿ ಏನೇ ಆಗೋಗ್ಲಿ ನಿನ್ನ ಬಿಡೋರು ನಾವಲ್ಲ, ನಿನ್ನ ಮನಸ್ಸಲ್ಲಿ ಅಚ್ಚೆಯಾಗಿ ಇರ್ತೀವಿ ನಾವು ಅನ್ನುವಂತಹ ರೀತಿಯಲ್ಲಿ ಒಂದು ಬ್ಯಾನರ್ನ ನಾವು ನೋಡ್ಬೋದು. ಸೊ ಅದನ್ನ ಮಾಡಿರುವಂತ ಪ್ರಮೋದ್ ಅವರು ಈಗ ನನ್ನ ಜೊತೆ ಇದ್ದಾರೆ. ಸೊ ಅವರು ಬರೀ ಕೇವಲ ಇದಷ್ಟೇ ಅಲ್ಲ, ಕಾಯಿನ್ ಅಲ್ಲಿ ಕೂಡ ಒಂದು ದರ್ಶನ್ ಅವರ ಆರ್ಟನ್ನ ಮಾಡಿ ಗಿನ್ನೆಸ್ ರೆಕಾರ್ಡ್ ಅನ್ನ ಕೂಡ ಮಾಡಿದ್ರು. ಸೊ ನೆಲಮಂಗಲದಲ್ಲೂ ಕೂಡ ಒಂದು ರೆಕಾರ್ಡ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ನಾನು ಮಾತಾಡ್ತೀನಿ. ಸೊ ಒಂದು ಗಮನ ಸೆಳೀತಿದ್ದ ಸಾರಥಿಯನ್ನ ಈ ಒಂದು ಸಮಯದಲ್ಲಿ ನೆನೆಸ್ಕೊಳ್ತಿರೋದು, ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ ಅನ್ನುವಂತಹ ರೀತಿಯಲ್ಲಿ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ರಿಲೀಸ್ ಆಗಿದೆ. ಸೊ ಯಾಕೆ ಈ ಒಂದು ಸಾಲುಗಳು ನಿಮಗೆ ಹತ್ರ ಆಗಿದ್ದು ಯಾಕೆ ಅಂತ? ಯಾಕೆಂದ್ರೆ ಮೇಡಮ್ ನಮ್ಮ ಬಾಸೇ ನಮ್ಮನ್ನ ಬಿಡ್ದಲ್ಲಿ ಎದೆ ಮೇಲೆ ಹಚ್ಚಾಕ್ಸ್ಕೊಂಡವ್ರೆ, ಇನ್ನು ನಾವು ಅವ್ರನ್ನ ಬಿಡ್ತೇವ. ಅದಕ್ಕೆ ಈ ಸಾಲ ಯಾವಾಗೂ ಮುನ್ಸಲೇ ಇರುತ್ತೆ, ನಾವು ಯಾವತ್ತೂ ನಮ್ಮ ಬಾಸ್ನ ಬಿಟ್ಕೊಡಲ್ಲ. ಎಷ್ಟೊತ್ತಾಯ್ತು ಈ ಒಂದು ಪೋಸ್ಟರ್ನ ಮಾಡೋದಕ್ಕೆ? ಇದು ಪೋಸ್ಟರ್ ಬಂದ್ಬಿಟ್ಟು ಡ್ರಾಯಿಂಗ್ ಮಾಡಿರೋದು. ಇದನ್ನ ಮಾಡೋಕ್ಕೆ ನಾನು 1 hour ಟೈಮ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 12 ಅಡಿಗೆ 15 ಅಡಿ ಇದೆ. ಇದಾದ್ಮೇಲೆ ನಾನು ಇನ್ನೊಂದು ಈಗ 150 ಅಡಿದೊಂದು ಮಾಡಿದ್ದೀನಿ. ನೀವು ಹೇಳಿದ್ರಿ ಕಾಯಿನ್ ಆರ್ಟ್ ಅಲ್ಲೂ ಕೂಡ ನೀವು ಮಾಡಿದ್ರಿ ದರ್ಶನ್ ಅವ್ರದ್ದು ಅಂತ. ಆ ಟೈಮಲ್ಲಿ ನೀವು ಅವ್ರನ್ನ ಭೇಟಿ ಮಾಡಿದ್ರಿ. ಸೊ ಈಗ ಅವರ ಅನುಪಸ್ಥಿತಿ ಇದೆ, ಡೆವಿಲ್ಗೆ ನಿಮ್ಮದೇ ಆದ ಕೊಡುಗೆ ಕೊಟ್ಟಿದ್ರಿ, ಜೊತೆಗೆ ನೆಲಮಂಗಲದಲ್ಲೂ ಕೂಡ ಒಂದು ರೆಕಾರ್ಡ್ ಮಾಡ್ಬೇಕಂತಿದ್ರಿ. ಸೊ ಆ ಬಗ್ಗೆ ಹೇಳೋದಾದ್ರೆ, ನಾನು ಕಾಯಿನ್ ಆರ್ಟ್ ಮಾಡಿದಾಗ ಆ್ಯಕ್ಚುಲಿ ನಮ್ಮ ಬಾಸ್ನ ಮೀಟ್ ಮಾಡೋಕ್ಕಾಗಿರಲಿಲ್ಲ, ತಂಬಾಟ್ ಮಾಡಿದಾಗ ಮೀಟ್ ಮಾಡಿದ್ದು. ಓಕೆ, ಕಾಯಿನ್ ಆರ್ಟ್ ಮಾಡಿದಾಗ ಅವರು ಪೋಸ್ಟ್ ಹಾಕ್ಕೊಂಡಿದ್ರು ಅವ್ರು ಇನ್ಸ್ಟಾಗ್ರಾಮಲ್ಲಿ. ಯಾಕಪ್ಪ ಅಂದರೆ ನೋಡಿ ಅಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ಪೋಸ್ಟ್ ಹಾಕ್ಕೊಂಡಿದ್ರು. ಅದೇ ನಮಗೆ ಖುಷಿ ಆಯಿತು. ಯಾಕಪ್ಪ ಅಂದರೆ ನಾವು ಮಾಡೋ ಡ್ರಾಯಿಂಗ್ ಅಲ್ಲಿವರೆಗೂ ರೀಚ್ ಆಗಿ ಅವ್ರು ಪೋಸ್ಟ್ ಹಾಕ್ಕೊಂಡವ್ರೆ ಅಂದರೆ ಅದಕ್ಕಿಂತ ದೊಡ್ಡ ನಮ್ಗೆ ಬೇಕಿಲ್ಲ. ಇವಾಗ ನಮಗೆ ನೆಲಮಂಗಲದಲ್ಲಿ ನಾನು ಒಂದು 150 ಅಡಿ ಡ್ರಾಯಿಂಗ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಫಸ್ಟ್ ಟೈಮು ಒಬ್ಬ ಸೆಲೆಬ್ರಿಟಿಗೋಸ್ಕರ ಇಷ್ಟು ದೊಡ್ಡ ಡ್ರಾಯಿಂಗ್ ಮಾಡಿರೋದು. ನೀವು 150 ಅಡಿ ಅಂತ ಏನಾರ ಗೆಸ್ ಮಾಡಬೇಕು ಅಂದರೆ ನಿಮಗೆ 15 ಫ್ಲೋರ್ ಬಿಲ್ಡಿಂಗ್ ಬೇಕು, ಇಲ್ಲಾಂದರೆ ಇಂಡಿಯಾ ಗೇಟ್ಗಿಂತ ದೊಡ್ಡದು. ಅಂದ್ರೆ ಅವರು ಮಾಡಿರುವಂತಹ ಆರ್ಟ್ ಬಂದು ಈಗಾಗಲೇ ನಮಗೆ ವಿಡಿಯೋ ಲಭ್ಯ ಆಗಿದೆ, ಖಂಡಿತವಾಗ್ಲೂ ಅದನ್ನ ತೋರಿಸ್ತೀವಿ. ಒಟ್ಟಿನಲ್ಲಿ ಹೇಳೋದಾದ್ರೆ ಅಭಿಮಾನಿಗಳ ಒಂದು ಜೈಕಾರ ಅಂತೂ ಮುಗಿಲು ಮುಟ್ಟಿದೆ. ಎಲ್ಲರೂ ಕೂಡ ಬರುವಂತವರನ್ನ ಅದ್ಧೂರಿಯಾಗಿ ಸ್ವಾಗತ ಕೋರ್ತಿದ್ದಾರೆ. ಅಂಡ್ ಒಬ್ಬರಿಗಿನ ಒಬ್ರು ವಿಭಿನ್ನವಾಗಿ ಒಂದು ಡೆವಿಲ್ ಪ್ರಚಾರದಲ್ಲಿ ತೊಡಗ್ತಾ ಇರೋದನ್ನ ನೋಡಿದ್ರೆ ಖಂಡಿತವಾಗ್ಲೂ ಈ ಸಲನೂ ಕೂಡ ನಾವು ಕೈ ಬಿಡೋದಿಲ್ಲ, ಡೆವಿಲ್ ಅನ್ನ ಕೈ ಹಿಡದೇ ಹಿಡಿತೀವಿ, ಡೆವಿಲ್ ಮೂಲಕ ದರ್ಶನ್ ಅವರನ್ನ ಗೆದ್ದೇ ಗೆಲ್ಲಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಪಣ ತೊಟ್ಟಿರುವಂತ ಕಾಣ್ತಾ ಇದೆ ಪೃಥ್ವಿ. ಓಕೆ ಗೀತಾ, ನೆಕ್ಸ್ಟ್ ಸಿದ್ದೇಶ್ವರ ಥಿಯೇಟರ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಇದ್ರೆ ನೆಮ್ಮದಿಯಾಗಿರ್ಬೇಕನ್ನುವಂತ ಒಂದು ಸಾಂಗ್ಗೆ ರೆಡಿ ಆಗ್ಬಿಡ್ತು ದರ್ಶನ್ದು. ಆದ್ರೆ ದರ್ಶನ್ ಜೈಲಲ್ಲಿದ್ದಾರೆ, ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ, ನೋವನ್ನ ವ್ಯಥೆಯನ್ನ ಪಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಡೆವಿಲ್ ಸೆಲೆಬ್ರೇಷನ್, ಅದಕ್ಕೆ ಸಿಗ್ತಾ ಇರುವಂತ ರೆಸ್ಪಾನ್ಸು ಸ್ವಲ್ಪ ಮಟ್ಟಿಗಾದ್ರೂ ಅವರಿಗೊಂದು ಖುಷಿಯನ್ನ ಕೊಡ್ಬೋದೇನೋ. ಹೇಗಿದೆ ಸೆಲೆಬ್ರೇಷನ್? ನಾನೀಗ ಊರ್ವಶಿ ಒಂದು ಥಿಯೇಟರ್ ಮುಂಭಾಗದಲ್ಲಿರುವಂತದ್ದು. ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಬಹು ನಿರೀಕ್ಷಿತ ಚಿತ್ರ ಅಂದ್ರೆ ಡೆವಿಲ್. ತನ್ನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಒಂದು ಸಿನಿಮಾವನ್ನ ಕಂಪ್ಲೀಟ್ ಮಾಡಿ ನಿರ್ದೇಶಕರಿಗೆ ಕೊಟ್ಟಿರುವಂತಹ ಒಂದು ಸಿನಿಮಾ. ಆದ್ರೆ ಅವರ ಒಂದು ಶ್ರಮ ಏನಿತ್ತು, ಅದರ ಶ್ರಮಕ್ಕೆ ಸರಿಯಾದಂತಹ ಅಭಿಮಾನಿಗಳ ಒಂದು ನೋಡುವ ಮೂಲಕವಾಗಿ ಭರ್ಜರಿಯಾದಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾವನ್ನ ಈ ಒಂದು ಡೆವಿಲ್ ಕೊಟ್ಟಿರುವಂತದ್ದು. ಸದ್ಯ ನಾವೀಗ ಥಿಯೇಟರ್ ಮುಂಭಾಗದಲ್ಲಿ ನೋಡಬಹುದು. ಎಷ್ಟು ಈಗಾಗಲೇ
ಮಹಿಳಾ ಅಭಿಮಾನಿಗಳಾಗಿರ್ಬೋದು ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಒಂದು ಊರ್ವಶಿ ಟಾಕೀಸ್ ಬಳಿ ಬರ್ತಾ ಇರುವಂತದ್ದು. ಸಿನಿಮಾವನ್ನ ವೀಕ್ಷಣೆ ಮಾಡಕ್ಕೆ ಬೆಳಗ್ಗೆಯಿಂದಲೇ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಒಂದು ಸಿನಿಮಾ ಅಂದ್ರೆ ಈಗ ಶೋ ಏನು ಪ್ರಾರಂಭ ಆಗಿದೆ, ಈಗ ಅದನ್ನು ಕೆಲವೇ ಹೊತ್ತಲ್ಲಿ ಮುಗಿಯಲಿದೆ. ಈಗ ಆಲ್ರೆಡಿ ಟಿಕೆಟ್ ಕೂಡ ಕೊಡೋಕೆ ಎಲ್ಲ ಪ್ರಾರಂಭವನ್ನ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಒಂದು ಹೊಯ್ಸಳ ಬಿಟ್ ಪೊಲೀಸರನ್ನು ಕೂಡ ಇಲ್ಲಿ ಅವರು ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ಬಂದೋಬಸ್ತನ್ನ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಊರ್ವಶಿ ಟಾಕೀಸ್ ಮುಂಭಾಗದಲ್ಲಿ ಈಗ ಒಬ್ಬೊಬ್ಬರಾಗೆ ಎಲ್ಲರೂ ಕೂಡ ಜನ ಅಂದ್ರೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ಸೆಲೆಬ್ರಿಟೀಸ್ ಆರಾಧ್ಯ ದೇವ ನೋಡ್ಬೋದು ಟಿ ಶರ್ಟ್ ಅಂತ ಹಾಕೊಂಡು ಡಿಪಾಸ್ ಅಂತೇಳಿ ವೈಟ್ ಟಿ ಶರ್ಟ್ಸ್ ಅನ್ನ ಹಾಕೊಂಡು ಅವರ ಅಭಿಮಾನಿಗಳು ಕೂಡ ಇಲ್ಲಿ ಓಡಾಡ್ತಾ ಇರುವಂತಹ ಒಂದು ದೃಶ್ಯಗಳನ್ನ ಸಹ ನೀವು ನೋಡಬಹುದು. ಯಾಕಂದ್ರೆ ಪ್ರಮುಖವಾಗಿ ಇದು ಸೆಲೆಬ್ರಿಟೀಸ್ ಆರಾಧ್ಯ ದೈವ ಅಂತ ದರ್ಶನ್ ಅಭಿಮಾನಿಗಳೇ ಅವರೇ ಒಂದು ಸಿನಿಮಾವನ್ನ ಹೊತ್ಕೊಂಡು ಈ ಸಿನಿಮಾವನ್ನ ಬ್ಲಾಕ್ ಮಾಸ್ಟರ್ ಮಾಡೋಕೆ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಬಹುತೇಕ ಎಲ್ಲಾ ಒಂದು ಸಿನಿಮಾ ಥಿಯೇಟರ್ನ ಮುಂಭಾಗಗಳಲ್ಲಿ ಆ ಒಂದು ಥಿಯೇಟರ್ ಒಂದು ಸಿನಿಮಾವನ್ನ ವಿಜೃಂಭಣೆ ಮೂಲಕ ಒಂದು ಹಬ್ಬದ ರೀತಿ. ಈಗ ನರ್ತಕಿ ಥಿಯೇಟರ್ಗೆ ಹೋಗೋಣ. ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ. ಡೆವಿಲ್ ಚಿತ್ರದ ಫೇಮಸ್ ಡೈಲಾಗ್ ಅಂದ್ರೆ ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ. ಕನ್ನಡ ಚಿತ್ರರಂಗ ಸೊರಗಿತ್ತು. ಈ ಚಿತ್ರದ ಮುಖಾಂತರ ಒಂದು ಚಿನ್ನದ ಮೊಟ್ಟೆ ಕೋಳಿನೇ ಬಂತೇನಪ್ಪ ಅನ್ನುವಂಥ ರೀತಿಯಲ್ಲಿ, ಚಿನ್ನದ ಮೊಟ್ಟೆಯನ್ನ ಇಡ್ತಾ ಕೋಳಿ ಅನ್ನುವಂಥ ರೀತಿಯಲ್ಲೇ ಸಹಜವಾಗಿ ಇರುವಂಥ ಕುತೂಹಲ. ಹೇಗಿದೆ ರೆಸ್ಪಾನ್ಸು? ಏನು ಹೇಳ್ತಾ ಇದ್ದಾರೆ ಫಸ್ಟ್ ಶೋ ಮುಗಿಸ್ಕೊಂಡು ಬಂದಂಥ ಅಭಿಮಾನಿಗಳು? ಪೃಥ್ವಿ ನೀವು ಹೇಳಿದಾಗೆ ಡೆವಿಲ್ ಬಂದಾಗಿದೆ ಇನ್ನ ಅಂತಾನೆ ಹೇಳ್ಬೋದು. ಸೊ ಬೆಳಗ್ಗೆ 6:30ಕ್ಕೆ ಶೋ ಶುರುವಾಗಿದೆ. ರಾಜ್ಯಾದ್ಯಂತ ಬಹುತೇಕ ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಬೆಳಗ್ಗೆ 6:30ಕ್ಕೆ ಡೆವಿಲ್ ಪ್ರದರ್ಶನ ಶುರುವಾಗಿದೆ. ಆ ಒಂದು ಸಿನಿಮಾ 2 ಗಂಟೆ 51 ನಿಮಿಷಗಳು ಏನು ಆ ಒಂದು ಸಿನಿಮಾದ ಲೆಂತ್ ಇದೆ, ಅಷ್ಟು ಲೆಂತ್ ಇದ್ರೂ ಕೂಡ ಅಭಿಮಾನಿಗಳು ಎಂಜಾಯ್ ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ ಆ ಒಂದು ಸಿನಿಮಾನ ನೋಡಿದವರು ನಮಗೆ ಅಭಿಮಾನಿಗಳಿಗೆ ಏನು ಬೇಕು, ಅಭಿಮಾನಿಗಳಿಗೆ ಬೇಕಾದಂತಹ ಕಂಟೆಂಟ್ ಸಿನಿಮಾದಲ್ಲಿದೆ, ಅಭಿಮಾನಿಗಳಿಗೆ ಭೂರಿ ಭೋಜನ ಈ ಒಂದು ಸಿನಿಮಾ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈಗ ಆಲ್ರೆಡಿ ನರ್ತಕಿ ಚಿತ್ರಮಂದಿರದಲ್ಲಿ ಬೆಳಿಗ್ಗೆಯಿಂದ ನಾವು ಕೂಡ ನೋಡ್ತಾ ಇದ್ದೀವಿ, ಮತ್ತೆ ಚಾನಲ್ನಲ್ಲೂ ನಮ್ಮ ನ್ಯೂಸ್ 18ನಲ್ಲಿ ತೋರಿಸ್ತಾ ಇದ್ದೀವಿ ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ ಮತ್ತು ಆ ವೈಬ್ರೇಷನ್. ಸೊ ಈಗ ಆಲ್ರೆಡಿ ದರ್ಶನ್ ಅವರ ಫ್ಯಾಮಿಲಿ ಅಂದರೆ ಅವರ ಮಡದಿ ಮತ್ತು ಮಗ ಬಂದು ಕೂಡ ಸಿನಿಮಾವನ್ನು ನೋಡಿದ್ರು, ಧನ್ವೀರ್ ಗೌಡ ಅವರು ಸಿನಿಮಾ ನೋಡಿದ್ರು. ಈಗ ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ಒಂದು ಸಿನಿಮಾವನ್ನು ನೋಡಿದ್ದಾರೆ, ಅವರು ಕೂಡ ಖುಷಿಯಾಗಿದ್ದಾರೆ. ಇನ್ನು ಸಿನಿಮಾವನ್ನು ನೋಡಿಲ್ಲ. ಸೊ ಆದರೆ ಆ ಒಂದು ಸಿನಿಮಾದ ಸೆಲೆಬ್ರೇಷನ್ ಇರ್ಬೋದು, ಆ ಒಂದು ಸಿನಿಮಾದಕ್ಕೆ ಸಿಕ್ಕಿರುವಂತಹ ಆ ಒಂದು ರಿವ್ಯೂ ಇರ್ಬೋದು, ಅದನ್ನು ಕೇಳಿಕೊಂಡು ಖಂಡಿತವಾಗ್ಲೂ ನಾವು ಕೂಡ ಖುಷಿಯಾಗಿದ್ದೀವಿ. ಈಗ ಸಿನಿಮಾನ ನೋಡೋಕೆ ಬಂದಿದ್ದೀನಿ, ನನಗೆ ಖುಷಿಯಾಗಿದೆ. ಸೊ 2011ರಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ನಾನೇ ಡೈರೆಕ್ಟ್ರು, ನಾನು ತುಂಬ ಭಯಪಟ್ಟಿದ್ದೆ, ಹೆದರ್ಕೊಂಡಿದ್ದೆ. ಆದರೆ ಡೆವಿಲ್ ಸಿನಿಮಾಕ್ಕೆ ಹಾಗಾಗಿಲ್ಲ. ಕಾರಣ ದರ್ಶನ್ ಅವರ ಜೊತೆ ಅವರ ಅಭಿಮಾನಿಗಳಿದ್ರು. ಈಗ ಅವರ ಅಭಿಮಾನಿಗಳೇ ಆ ಒಂದು ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಿದ್ದಾರೆ. ನಮಗೆ ಡೆವಿಲ್ ಚಿತ್ರತಂಡಕ್ಕೆ ಯಾರೂ ಬೇಕಿಲ್ಲ, ಪ್ರಮೋಷನ್ ವಿಚಾರಕ್ಕೆ ಯಾರು ಬೇಕಿಲ್ಲ. ಕಾರಣ ಅವ್ರ ಜೊತೆ ಅವ್ರ ಅಭಿಮಾನಿಗಳಿದ್ದಾರೆ ಅನ್ನುವಂತ ಒಂದು ಕಾನ್ಫಿಡೆಂಟ್ ಆದಂತ ವಿಚಾರದಲ್ಲಿ ಅವ್ರು ಹೇಳ್ತಿದ್ದಾರೆ. ಈಗ ಮೊದಲ ಶೋ ಮುಗ್ದಿದೆ, ಇನ್ನ ಡೆವಿಲ್ ಆಟ ಯಾವ ರೀತಿ ಇರುತ್ತೆ, ಬಾಕ್ಸ್ ಆಫೀಸ್ ನಲ್ಲಿ ಯಾವ ತರ ಇರುತ್ತೆ, ಇನ್ನು ದರ್ಶನ್ ಅವ್ರ ಕೆಲಸ ಮುಗಿಸಿದ್ದಾರೆ. ಇನ್ನು ಸಿನಿಮಾನ ಲಾಂಗ್ ರನ್ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಾಗಿರುವ ಕೆಲಸ ನಿರ್ದೇಶಕರ ಕೆಲಸ ಏನಿದೆ ಅನ್ನುವಂಥದ್ದು ಇನ್ನು ಮೇಲೆ ತಿಳಿಯುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಸತೀಶ್. ಗೀತಾ, ಡೆವಿಲ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು, ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ತಮ್ಮ ಬಾಸ್ ಅನ್ನ ನೋಡಿ. ಇನ್ನ ಸಿನಿಮಾ ಬಗ್ಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಕೂಡ ಮಾತನಾಡಿದ್ದಾರೆ. ಫಿಲಂ ನೋಡ್ಕೊಂಡು ಬಂದ ಬಳಿಕ ಅವರನ್ನ ನಮ್ಮ ಪ್ರತಿನಿಧಿ ಸತೀಶ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ರಾಜ್ಯಾದ್ಯಂತ ಡೆವಿಲ್ ಆರ್ಭಟ ಶುರುವಾಗಿದೆ. ಅಭಿಮಾನಿಗಳು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ಈಗ ಮಾರ್ನಿಂಗ್ ಶೋ ನೋಡೋದಕ್ಕೆ ದಿನಕರ್ ಅವರು ಬಂದಿದ್ದಾರೆ. ಸಿನಿಮಾ ಬಗ್ಗೆ ಮತ್ತೆ ಅಭಿಮಾನಿಗಳ ಕ್ರೇಜ್ ಬಗ್ಗೆ ಏನು ಹೇಳ್ತಾರೆ ಸರ್? ಅಭಿಮಾನಿಗಳು ನಾವಿದ್ದೀವಿ ನಿಮ್ಮ ಜೊತೆ ಅಂತ ಎಲ್ಲ ಕಡೆ ಪೋಸ್ಟ್ ವೈರಲ್ ಆಗಿತ್ತು, ಅದನ್ನು ಪ್ರೂವ್ ಮಾಡ್ತಾವ್ರೆ ಅನ್ಸುತ್ತೆ. ಅದನ್ನ ನೀವ್ ಹೇಳಿ, ಪ್ರೂವ್ ಮಾಡ್ತಿದಾರೋ ಇಲ್ವೋ ಅಂತ. ನಮ್ಗಂತೂ ಕಾಣ್ತಾ ಇದೆ ಅವ್ರು ಪ್ರೂವ್ ಮಾಡ್ತಿರೋದು. ನೀವ್ ಹೇಳಿ, ನೀವು ಕ್ವಶನ್ ಕೇಳಿದವ್ರು ನಿಮ್ಗೆ ಪ್ರೂವ್ ಮಾಡ್ತಿದಾರೋ ಇಲ್ವೋ ಅಂತ. ಏನು ಸೆಲೆಬ್ರೇಷನ್ ಜೋರಾಗಿದೆ, ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ. ನಾನು 2-3 ಸಲ ಬೆಳಗ್ಗೆಯಿಂದ ಹೇಳಿದೆ. ಐ ಥಿಂಕ್ 2025ರ ಬಿಗ್ಗೆಸ್ಟ್ ಓಪನಿಂಗ್ ಸಿನಿಮಾ ಅಂತಾನೆ ನಾನು ಹೇಳಿದ್ದೇನೆ. ಕರೆಕ್ಟ್, ಅವರು ಹೇಳಿದ್ರು ನಮ್ಗೆ ದರ್ಶನ್ ಅವ್ರಿಗೋಸ್ಕರ ನಾವಿದ್ದೀವಿ ಹಿಂದ್ಗಡೆ, ನಾವು ಈ ಸಿನಿಮಾನ ಕ್ಯಾರಿ ಮಾಡ್ತೀವಿ, ಮುಂದೆ ತಗೊಂಡೋಗ್ತೀವಿ ಅಂತ. ಸೊ ಅದನ್ನ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳಿದ್ರು ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಸೊ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ಒಂದು ಆತಂಕ ಇತ್ತು, ಪ್ರಮೋಷನ್ ಯಾವ ರೀತಿ ಇರುತ್ತೋ. ಸೊ ಆ ಸಂದರ್ಭದಲ್ಲಿ ಅಭಿಮಾನಿಗಳನ್ನ ನೀವು ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ಹೋಗಿ ಭೇಟಿ ಮಾಡಿ ಅಭಿಮಾನಿಗಳ ಜೊತೆ ಮಾತುಕತೆ ಮಾಡ್ಕೊ ಬಂದಿದ್ದೀರಿ. ಅದೇ ಅವಾಗ ಅವ್ರು ಹೇಳಿದ್ರು ಏನು ತೊಂದರೆ ಇಲ್ಲ, ನಮ್ಮ ಅಣ್ಣನ ಪರವಾಗಿ ನಾವು ನಿಂತ್ಕೋತೀವಿ ಸಿನಿಮಾ ಪ್ರಮೋಟ್ ಮಾಡಕ್ಕೆ ಅಂತ. ಅದನ್ನ ಮಾಡ್ತಾ ಇದ್ದಾರೆ ಅವರು. ನಮ್ಗೆ ಅವ್ರು ಏನ್ ಹೇಳಿದ್ರು ಅದಕ್ಕಿಂತ ಹೆಚ್ಚಾಗೆ ಮಾಡ್ತಾ ಇದ್ದಾರೆ. ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ರೀಚ್ ಮಾಡೋದು ಎಷ್ಟು ಕಷ್ಟ ಅನ್ನುವಂಥದ್ದು ನೀವು ಕೂಡ ಡೈರೆಕ್ಟರ್ ಆಗಿ ದರ್ಶನ್ ಸರ್ಗೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರುವಂಥವ್ರು ನಿಮ್ಗೆ ಗೊತ್ತು. ಸೊ ಇಂಥ ಸಂದರ್ಭದಲ್ಲಿ ಆಸ್ ಎ ಡೈರೆಕ್ಟರ್ ಆಗಿ ಪ್ರಕಾಶ್ ಅವರ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಸರ್?
ಇಲ್ಲ ನಾನು ಅದೇ ಅವತ್ತೊಂದು ಸಾಂಗ್ ರಿಲೀಸ್ ಇವೆಂಟ್ಗೆ ಹೋದಾಗ ನಾನು ಅವ್ರಿಗೆ ಹೇಳಿದೆ, ಪ್ರಕಾಶ್ ಯೋಚನೆ ಮಾಡಬೇಡಿ, ನಾನೇ ಇದೇ ಪರಿಸ್ಥಿತಿಲಿ ಒಂದು 15 ವರ್ಷದಿಂದ ಇದ್ದೆ. ಸೊ ಅದನ್ನ ಅವರು ಅಭಿಮಾನಿಗಳು ಸಪೋರ್ಟ್ ಮಾಡಿ ಅದನ್ನ ತಗೊಂಡೋಗಿದ್ರು. ಈಗ ಅವ್ರು ಇದ್ದಾರೆ, ನೀವು ಯೋಚನೆ ಮಾಡಬೇಡಿ, ಇದನ್ನ 100% ಸಾರ್ಥಿಗಿಂತ ದೊಡ್ಡ ಹಿಟ್ ಮಾಡ್ತಾರೆ ಅಂತ ಹೇಳಿದೆ. ಹಂಗೆ ಮಾಡ್ತಾ ಇದ್ದಾರೆ. ಹೌದು ಸರ್, ಎಲ್ಲೋದ್ರೂ ಕೂಡ 2011, 2025 ಈ ರೀತಿಯಾದಂತಹ ಲೆಕ್ಕಾಚಾರಗಳು ಅಂದು ಸೂಪರ್ ಹಿಟ್ ಆಗಿತ್ತು. ಹಾಗೆ ಆ ಸಾರಥಿಗೆ ನೀವೇ ಸಾರಥಿ. ಇವತ್ತು ಡೆವಿಲ್ ಬಂದಿದೆ, ಈಗ ಆ ಡೆವಿಲ್ಗೆ ಅಭಿಮಾನಿಗಳು ಸಾರಥಿ ಅಂತ ಅನ್ಬೋದು. ಇಲ್ಲ, ಡೆವಿಲ್ಗೆ ಸಾರಥಿ ಪ್ರಕಾಶ್ ಅವರೇನೆ, ಬಟ್ ಅದನ್ನ ಮುಂದೆ ತಗೊಂಡು ಹೋಗ್ತಾ ಇರೋದು ದರ್ಶನ್ ಸೆಲೆಬ್ರಿಟೀಸು. ಅಂಡ್ ಅವ್ರಿಗೆ ಏನು ಹೇಳಕ್ ಪದಗಳಿಲ್ಲ ನಮಗೆ. ಅದೇ ಹೇಳದ್ನಲ್ಲ ಅವಾಗಲೇ, ಕೈ ಎತ್ತು ಮುಗಿಬೇಕು ಹಿಂಗೆ ಅಷ್ಟೇ ಅವ್ರು ಮಾಡ್ತಿರೋ ಎಫರ್ಟ್ಗೆ. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ, ಇಂಥ ಅಭಿಮಾನಿಗಳನ್ನ ದರ್ಶನ್ ಪಡೆದಿದಾರಲ್ಲ ಅನ್ನೋದು ನೋಡಿ ತುಂಬಾ ಖುಷಿ ಆಗುತ್ತೆ. 2011 ಇಂಥ ಸನ್ನಿವೇಶ ಬಂದಾಗ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಗೆ ಎಷ್ಟು ಆ ಟೆನ್ಷನ್ ಇತ್ತು ಸರ್? ಸಿನಿಮಾ ರಿಲೀಸ್ ಮಾಡಬೇಕು, ಹೀರೋ ಇಲ್ಲ. ಸೊ ಅದೇ ರೀತಿಯ ಪರಿಸ್ಥಿತಿಯಲ್ಲೂ ಕೂಡ ಪ್ರಕಾಶ್ ಅವರಿದ್ರು, ಅವ್ರೇನಾರ ನಿಮ್ಮ ಹತ್ರ ಶೇರ್ ಮಾಡಿದ್ರ 11 ನಿಮ್ಮ ಮನಸ್ಥಿತಿ ಯಾವ ತರ ಇತ್ತು ಅಂತ ಸರ್? ಇಲ್ಲ, ಅವಾಗ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ವಿ. ಬಟ್ ಏನಂದ್ರೆ ಅವಾಗ ನಮಗೆ ಸೆಲೆಬ್ರಿಟೀಸ್ಗಳು ಹೇಳಿರ್ಲಿಲ್ಲ ನಾವೇನ್ ಮಾಡ್ತೀವಿ ಅಂತ. ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ಕ್ಯಾರಿ ಮಾಡಿದ್ರು. ಬಟ್ ಈ ಸಿನಿಮಾಗೆ ಫಸ್ಟ್ ಹೇಳಿದ್ರು ನಾವು ಇದೀವಿ ಪ್ರಮೋಟ್ ಮಾಡಕ್ಕೆ ಅಂತ. ಅಂಡ್ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಪದಗಳಿಲ್ಲ. ಅದೇ ನಾ ಹೇಳದ್ನಲ್ಲ, ನಿಜವಾಗ್ಲೂ ಅದೇ ಕೈ ಎತ್ತು ಮುಗಿಬೇಕಷ್ಟೇ ಅವ್ರು ಆಗ್ತಿರೋ ಎಫರ್ಟ್ಸ್ಗೆ.